ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ನಗರದ ಐತಿಹಾಸಿಕ ಮಠವಾಗಿರುವ ಜಗದ್ಗುರು ಶಂಕರಾಚಾರ್ಯ ಪೀಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿ ಅವರ 68ನೇ ಹುಟ್ಟುಹಬ್ಬದ ನಿಮಿತ್ತ ಬರುವ 28 ಜುಲೈರಂದು ಮಠದ ಆವರಣದಲ್ಲಿ ಶ್ರೀಗಳ ಜನ್ಮದಿನ ವಿಭಿನ್ನ ಮತ್ತು ಸಮಾಜ ಸೇವೆ ಮಾಡುವ ಮೂಲಕ ಆಚರಿಸುವುದಾಗಿ ನಿರ್ಧಾರ ಮಾಡಲಾಗಿದೆ. ಇದರಲ್ಲಿ ಮಕ್ಕಳಿಗಾಗಿ ಪುಸ್ತಕಗಳ ತುಲಾಭಾರ, ರಕ್ತದಾನ ಶಿಬಿರ, ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ವಿತರಿಸಲಾಗ್ತಾ ಇದೆ. ಇನ್ನು ಜನ್ಮದಿನದ ಕಾರ್ಯಕ್ರಮಗಳ ಬಗ್ಗೆ ಮಠದ ಶಂಕರ ಭಾರತಿ ಸ್ವಾಮೀಜಿ ಅವರು ಮತ್ತು ಡಾಕ್ಟರ್ ಜಯಪ್ರಕಾಶ್ ಕರಚಗಿ ಅವರು ಮಾಧ್ಯಮಗಳ ಮುಂದೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ बन्नी. शंकराचार्य सच्चिदानंद अभिनव विद्या नरसिंह भारती यांचा 28 जुलैला 68वा वाढदिवस येतोय. त्यानिमित्ताने आरोग्य शिबिर आणि गरजू विद्यार्थ्यांसाठी वह्यांचं वाटप हा कार्यक्रम आपण आयोजित केला आहे. आरोग्य शिबिरामध्ये नेत्ररोग आणि हाडांचे तज्ज्ञ याच्यात सहभागी होणार आहे. ज्यांना डोळ्याचे प्रॉब्लेम वेगळ्या प्रकारचे आहेत त्यांनी, तसंच ज्यांना हाडाचे प्रॉब्लेम आहे त्यांनी या सगळ्याचा लाभ घ्यायचा आहे. सोबतच एक अभिनव अशी आत्तापर्यंत तुला म्हटलं तर धार्मिक दृष्टीने वेगवेगळ्या वस्तूंची, धान्यांची, अन्नांची तुला होते, पण यावेळेस आपण गरजू विद्यार्थ्यांना विद्यादानाच्या अनुषंगाने आवश्यक असलेल्या वह्यांचं दान द्यायचं असं ठरवलं. त्या अनुषंगाने महाराष्ट्रींचं आपण वही तुला करणार आहे. कदाचित वही तुला ही आत्तापर्यंतच्या तुलादानामधली पहिली तुलादान असणार आहे या भारताच्या पाठीवर. तर आपण त्या ज्या काही वह्या येतील त्या वह्या अनेक शैक्षणिक बॅग, ज्या वह्या ठेवायला, पुस्तक ठेवायला बॅगची गरज प्रत्येकाला असते, त्या अनुषंगाने एक बॅग आपण देणार आहोत. हा या कार्यक्रमाची रूपरेषा आहे. आणि 28 तारखेला होणाऱ्या कार्यक्रमामध्ये संकेश्वरामधील सगळ्या समाजाने, बंधू भगिनींनी, ವಿದ್ಯಾರ್ಥಿನಿ ಸಹಭಾಗಿ ವಹಿಸ ಅಸ ಮಠಾತರ್ಪೆ ಮೇ ಆಹ್ವಾನ करतोय. ಬದಲಾವಣೆಗಳನ್ನು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಮಾಡಿ ಸುಮಾರು 1000ಕ್ಕಿಂತ ಹೆಚ್ಚು ಬ್ಲಡ್ ಡೊನೇಷನ್ ಯೂನಿಟ್ ಅನ್ನು ಮಾಡಬೇಕಂತ ಒಂದು ಇಚ್ಛೆಯನ್ನು ಹೊಂದಿದ್ದೇವೆ. ಅದರ ಕೂಡ ಆಪ್ಥಾಲ್ಮಾಲಜಿ ಅಂದರೆ ಕಣ್ಣಿನ ಚಿಕಿತ್ಸೆಯನ್ನು ಕೂಡ ಮಾಡಿ ಸುಮಾರು 2-3 ಡಾಕ್ಟರ್ಗಳು ಬರ್ತಾ ಇದ್ದಾರೆ. ಅದರ ಕೂಡ ಆರ್ಥೋಪೆಡಿಕ್ ಯಾವುದಾದ್ರು ಮೂಳೆ ಮತ್ತು ಸಂಧಿಗಳ ತೊಂದರೆ ಇದ್ದವರು, ಬೋನಿನ ತೊಂದರೆ ಇದ್ದವ್ರಿಗೆ ಅದು ಕೂಡ ಒಂದು ಕ್ಯಾಂಪನ್ನು ನೆರವೇರಿಸ್ತಾ ಇದ್ದೇವೆ. ಅದ್ರ ಕೂಡ ಸ್ವಾಮೀಜಿಯವರು ಹೇಳಿದಾಗೆ ಅವರ ತುಲಾಭಾರ, ಅವರು 68ನೇ ವರ್ಷದ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಒಂದು ಪುಸ್ತಕಗಳಿಂದ, ಬುಕ್ಗಳಿಂದ, ನೋಟ್ಬುಕ್ಗಳಿಂದ ತುಲಾಭಾರವನ್ನು ಮಾಡುವುದು ಈಗಾಗಲೇ ಹೇಳಿದ ಹಾಗೆ ಈ ಸ್ವಾಮೀಜಿಯವರ ಆಶೀರ್ವಾದದಿಂದ ಎಲ್ಲರ ಸಮಸ್ತ ಸಂಕೇಶ್ವರದ ನಾಗರಿಕರು ಇದಕ್ಕೆ ಸ್ಪಂದಿಸಿ ಸ್ವಾಮೀಜಿಯವರ ಹುಟ್ಟುಹಬ್ಬ ಒಳ್ಳೆಯ ರೀತಿಯಿಂದ ವಿಜೃಂಭಣೆಯಿಂದ ಆಚರಿಸುತ್ತಾ ಅವರಿಗೆ ಪರಮೇಶ್ವರ ದೀರ್ಘಾಯುಷ್ಯವನ್ನು ಲಭಿಸಲಿ ಅಂತ ಕೇಳ್ಕೊಳ್ತೀನಿ. ಈ ವೇಳೆ ಸುಹಾಸ್ ಕುಲಕರ್ಣಿ, ವಾಮನ ಪುರಾಣಿಕ, ಗಣಪತಿ ಪಾಟೀಲ್, ಕಾಣವಡಿ ಸೆಲ್, ಡಾಕ್ಟರ್ ವಿಕಾಸ್ ಪಾಟೀಲ್, ಡಾಕ್ಟರ್ ಮಂತಾರ ಹಾವಳ, ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಜಯಪ್ರಕಾಶ್ ಸಾವಂತ್ ಸೇರಿ ಮಠದ ಭಕ್ತರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.